ಈಗ ನಾರಾಯಣಗೌಡರು ನೆಲ ಜಲ ಭಾಷೆ ಬಗ್ಗೆ ಎಲ್ಲೇ ಏನೇ ಅನ್ಯಾಯ ಆದರೂ ಕೂಡ ಭಾಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ತಪ್ಪು ಅಂತ ಹೇಳೋಕ್ಕಾಗತ್ತೆ ನಾವು. ಮರಾಠಿ ಕೊಂಡ್ರಿಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಯಾರೂ ಕೂಡ ಕಾನೂನು ಕೈ ತೊಗೊಳಕ್ಕೆ ಹೋಗಬಾರ್ದು. ಆದರೆ ಈ ಥರ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋ ಹಕ್ಕು ಅವ್ರಿಗೂ ಇರುತ್ತೆ. ಅದನ್ನು ಸ್ವಾಗತಿಸ್ಬೇಕು ಸರ್. ಕನ್ನಡಿಗರಾಗಿ ಅದನ್ನು ಕನ್ನಡಿಗರಾಗಿ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡುತ್ತಂತ ಅವರು ಹೋರಾಟಕ್ಕೆ ಈಗ ಬೆಳಗಾವಿ ನಮ್ಮ ನಡೆ ಬೆಳಗಾವಿ ನಾನು ಹೇಳಿದ್ದೀನಲ್ಲ, ನಮ್ಮ ನಿಲುವು ಹೇಳಿದ್ದೀನಲ್ಲ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಮ್ಮ ಸರ್ಕಾರದ ನಿಲುವು ನಿಮಗೆಲ್ಲ ಹೇಳಿದ್ದೀನಿ ಸರ್. ನಮ್ಮಲ್ಲಿಂದ ಅಲ್ಲಿ ಹೋಗಿ ಬಸ್ ಆಯಿತು, ಅಲ್ಲಿಂದ ಇಲ್ಲಿ ಎಷ್ಟು ಕೊಡ್ತಿದ್ವಿ ಏನಾದರೂ ಪ್ರತಿ ದಿವಸಕ್ಕೆ ಮಹಾರಾಷ್ಟ್ರದಿಂದ ಪೂರ ಆ್ಯಕ್ಷನ್ ತೊಗೋಬೇಕು. ಸೌಹಾರ್ದಯುತವಾಗಿ ಇರಬೇಕಾಗಿದ್ದರೆ ಅಲ್ಲಿನ ಸರ್ಕಾರ ಅವರಿಗೆ ಬುದ್ಧಿ ಹೇಳಿ ಅವರು ಆ್ಯಕ್ಷನ್ ತೊಗೋಬೇಕು. ಇದ್ರ ಬಗ್ಗೆ ಈಗ ಅಲ್ಲೇ ಮಾಡೋದಂತರಾಗಿರ್ಬೋದು ಕೆಲವೊಂದಿಷ್ಟು ಸಮಸ್ಯೆಗಳು, ಕೇಸ್ಗಳಾಗುವಂಥದ್ದು ಏನಾದರೂ ಅಂತ ಎಲ್ಲಿ ಅಲ್ಲ ನಮ್ಮ ಇದಕ್ಕೆ ಮಾಡಿದ್ದಾರೆ ಸರ್, ನಮ್ಮ ಬಸ್ಗೆ ಅಲ್ಲಿ ಜನ ಅವ್ರು ಮಾಡಬೇಕು ಅದನ್ನು. ಈಗ ಬಸ್ಸು ಮಹಾರಾಷ್ಟ್ರದ್ದೋ ಅಥವಾ ಕರ್ನಾಟಕದ್ದೋ ಯಾರೇ ಹಲ್ಲೆ ಮಾಡಲಿ, ಹಲ್ಲೆ ಮಾಡಿದವ್ರ ಮೇಲೆ ಕ್ರಮ ತಗೋಬೇಕು. ಪೊಲೀಸರು ಸುಮೋಟ ಹಾಕಬೇಕಾಗುತ್ತೆ. ಪೊಲೀಸು ಸುಮೋಟೋ ಕೇಸ್ ಹಾಕ್ತಿರೇ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲಲ್ಲಿರೋದು. ನಮ್ಮ ರಾಜ್ಯ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು. ಸರ್ ಈಗ ಈ ಎಲ್ಲ ಬೋರ್ಡಿಗೆ ಸ್ಥಗಿತ. ಈಗ ಅವ್ರ ಬಸ್ಸು ನಮ್ಮ ಕಡೆ ಬರ್ತಿಲ್ಲ, ನಮ್ಮ ಬಸ್ ಅವ್ರ ಕಡೆ ಹೋಗ್ತೀವಿ. ರಾಜ್ಯದಲ್ಲಿ ನಮ್ಮ ಬಸ್ಗಳು ಎಷ್ಟು ಹೋಗ್ತಿದ್ವಿ ಸರ್ ಇಲ್ಲಿ ಡಿಸ್ಟಿಕ್ ಕೆಲಸ 4 ಕಾರ್ಪೊರೇಷನ್ದು ಹೋಗುತ್ತೆ. KSRTC, ವಾಯುವ್ಯ, ಕಲ್ಯಾಣ ಕರ್ನಾಟಕ ಎಲ್ಲ ಹೋಗುತ್ತೆ. ಆದರೆ ಇಲ್ಲಿಂದ ಜಾಸ್ತಿ ಬಾರ್ಡರ್ ಅಲ್ವಾ ಇದು, ಇಲ್ಲಿಂದ ಜಾಸ್ತಿ ಹೋಗ್ತಾ ಇದೆ. ಸುಮಾರು ಅಂದಾಜು ಎಷ್ಟು ಬಸ್? ಅಂದಾಜು 100ಕ್ಕೆ ಮೇಲೆ ಹೋಗುತ್ತೆ. ಎಸ್ಪೆಷಲಿ ಈ ಒಂದು ಬಸ್ಸನ್ನು ಇಟ್ಕೊಂಡು ಈ ಥರ ರಾಜಕೀಯವಾಗಿ ಇದು ಮಾಡ್ಬೋದು ಸರಿ ತಪ್ಪದು. ಈಗ ಸೌಹಾರ್ದಯುತವಾಗಿರಬೇಕು. ನಾವೆಲ್ಲ ಒಂದೇ ದೇಶದವರು ಅಲ್ವಾ. ಯಾರೋ ತಪ್ಪು ಮಾಡಿದವ್ರಿಗೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವ್ರಿಗೆ ಸಪೋರ್ಟ್ ಮಾಡೋ ಸರಿನಾ? ಸರಿಯಲ್ಲ. ಇದು ಕಾನೂನನ್ನು ಕೈಗೆತ್ಕೊಳ್ಳೋದು ತಪ್ಪಿರುತ್ತೆ. ಅಂಥವ್ರಿಗೆ ಯಾರೂ ಬೆಂಬಲ ಕೊಡಬಾರ್ದು. ಅಕಸ್ಮಾತ್ ನಮ್ಮವರೇ ಯಾರಾದ್ರು ತಪ್ಪು ಮಾಡಿದ್ರು ಕೂಡ, ಯಾರೊಂದು ಅಧಿಕಾರಿ ಮೇಲೆ ನಮ್ಮವರೇ ತಪ್ಪು ಮಾಡಿದ್ರು ಕೂಡ, ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ರೆ ನಾವು ತಪ್ಪು ಸರಿ ಅಂತ ಹೇಳೋಕ್ಕಾಗತ್ತಾ? ಅವರು ಮಹಾರಾಷ್ಟ್ರದ ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ಕಾನೂನು ವಿರುದ್ಧವಾಗಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತಪ್ಪು. ನಾವು ಅವ್ರಿಗೆ ಬೆಂಬಲ ಕೊಡಬಾರ್ದು ಅಂತೇಳಿ ಅಲ್ಲಿ ಶಿವಸೇನೆಯವರು ಮತ್ತು ಯಾರೋ ಸಂಘಟನೆಗಳಿರ್ತಾರಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. KPCC ಮತ್ತು ಮಹಾರಾಷ್ಟ್ರದಲ್ಲಿ ನಮ್ಮ ಲೋಕಲ್ ಬಸ್ಗೂ ಕೂಡ ಮುಚ್ಚಿ ಬಂದಿರುವಂಥದ್ದು ಸುಮಾರು 2 ಬಸ್ಗಳು. ಒಂದು ಈ ಘಟನೆ ನಡೆದಿರ್ತಕ್ಕಂಥದ್ದು ಕಂಡಕ್ಟ್ರು ಮತ್ತು ಇಬ್ಬರು, ಒಂದು ಹುಡುಗ ಒಂದು ಹುಡುಗಿ, ಟಿಕೆಟ್ ವಿಚಾರದಲ್ಲಿ. ಹುಡುಗ ಝೀರೋ ಟಿಕೆಟ್ ಅಂದರೆ ಹೆಣ್ಮಕ್ಳ ಟಿಕೆಟ್ ಉಪಯೋಗಿಸ್ತಾ ಇದ್ದ ಅಂತ. ಆ ಸಂದರ್ಭದಲ್ಲಿ ಕಂಡಕ್ಟರ್ಗೆ ಮರಾಠಿ ಗೊತ್ತಿಲ್ಲ, ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಆ ವಿಚಾರವಾಗಿ ಜಗಳ ಆಗಿದೆ. ಆಮೇಲೆ ಆ ಹುಡುಗ ಏನು ಮಾಡಿದ್ದಾನೆ, ಫೋನ್ ಮಾಡಿ ಬಸ್ ಮುಂದಕ್ಕೆ ಹೋಗ್ತಾ ಇರುತ್ತಲ್ಲ, ಬೇರೆಯವ್ರನ್ನೆಲ್ಲ ಕರೆಸ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತಪ್ಪು ಅಲ್ವಾ. ಅದು ಪೊಲೀಸು ಕೇಸ್ ತೊಗೊಂಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಇನ್ನೂ 1 ಜನಕ್ಕೆ ಅರೆಸ್ಟ್ ಮಾಡಿಲ್ಲ, ಒಂದು 5 ಜನಕ್ಕೆ ಕಳಿಸಿದ್ದಾರೆ ಅಷ್ಟೇ. ಇದ್ರ ಮಧ್ಯದಲ್ಲಿ ಅವ್ರ ಬಸ್ಸಿಗೆ ನಾವು ಮಸಿ ಬೆಳೆಯೋದು, ನಮ್ಮ ಬಸ್ಸಿಗೆ ಅವ್ರ ಮಸಿ ಬೆಳೆಯೋದು, ಇದರಲ್ಲಿ ಅರ್ಥ ಇಲ್ಲ. ನಷ್ಟ ಯಾರಿಗೆ? 2 ಸಂಸ್ಥೆಗಳಿಗೆ. ಮತ್ತು ಜನ ಮಹಾರಾಷ್ಟ್ರದವರು ಇಲ್ಲಿ ಬರಬೇಕು, ನಮ್ಮವ್ರು ಅಲ್ಲಿ ಹೋಗಬೇಕು. ಅದರಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿರ್ತಕ್ಕಂಥದ್ದು ಸರಿ ಇದೆ ಅಂಥೇಳಿ ಮಹಾರಾಷ್ಟ್ರ ಸರ್ಕಾರ ಇರ್ಬೋದು ಅಥವಾ ಶಿವಸೇನೆ ಇರ್ಬೋದು, ಇದನ್ನು ಬಿಟ್ಬಿಡ್ಬೇಕಾಗಿತ್ತು. ತಪ್ಪು ಮಾಡಿದವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ತಪ್ಪಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.